ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ ಇವತ್ತೇನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ. ಅದರ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮೊಟ್ಟಿಗೆ. ಇದು ನೆಲ್ಲಿಕಾಯಿ ಅಂದರೆ ಮನೆ ಹತ್ರ ಬೆಳೀತು ನೋಡಿ, ಆ ಚಿಕ್ಕ ಚಿಕ್ಕ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಲ್ಲ. ಅದರದ್ದು ಉಪ್ಪಿನಕಾಯಿ ಸಿಂಪಲ್ ಆಗಿ ಹೇಗೆ ಹಳ್ಳಿ ಸೈಡ್ ಮಾಡ್ತಿದ್ರಲ್ಲ ಆ ಥರ ಇವತ್ತು ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋದು, ಏನೇನು ಪದಾರ್ಥ ಬೇಕು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಜಾಸ್ತಿ ದಿನ ಇರುವುದಿಲ್ಲ ಫ್ರೆಂಡ್ಸ, ಭಾಳ ಆದರೆ ಒಂದು 2 ವಾರದವರೆಗೆ ಅಷ್ಟೇ ಇರುತ್ತೆ. ಇದನ್ನು ರೆಡಿ ಮಾಡಿಬಿಟ್ಟು ಎಲ್ಲ ತಣ್ಣಗಾದ್ಮೇಲೆ ಒಂದು ಕಾಜಿನ ಡಬ್ಬದಲ್ಲಿ ಹಾಕಿಟ್ರೆ ಆಯಿತು ಫ್ರೆಂಡ್ಸ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ನಾನು ಇವತ್ತು. ಇದು ಮನೆ ಹತ್ರ ಸಿಗುತ್ತೆ ನೋಡಿ, ಆ ನೆಲ್ಲಿಕಾಯಿ. ನಾನು ಇದು ಬೇಯಿಸ್ಕೋಬೇಕು, ಕ್ಲೀನ್ ಮಾಡಿ ತೊಳೆದು ಒಂದು ಕಾಟನ್ ಅರಿವಿಂದ ಒರೆಸ್ಕೊಳ್ಳಿ. ನೀರಿನ ಅಂಶ ಅಂಥೇಳಿ ಇರಬಾರ್ದು ಫ್ರೆಂಡ್ಸ. ಈಗ ಇದನ್ನು ಕುಕ್ಕರಲ್ಲಿ ನಾನು ಬೇಯಿಸ್ಕೊತೇನೆ ನೋಡಿ. ಇದರೊಳಗಡೆ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಬೇಯಿಸ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಇದರೊಳಗಡೆ ನೋಡಿ, ಇದು ಕುಕ್ಕರ್ ಸ್ಟ್ಯಾಂಡಲ್ಲಿ ಹಾಕಿದ್ದೇನೆ. ಈಗ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡ್ತೇನೆ ಫ್ರೆಂಡ್ಸ. ನೋಡಿ ಇಲ್ಲಿ ನೀರು ಸ್ವಲ್ಪ ಕುದೀತಾ ಇದೆ. ಇದರೊಳಗಡೆ ಹಾಕಿಬಿಟ್ಟು ಈಗ ನಾನು ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ, ಮಿನಿಮಮ್ 10 ನಿಮಿಷ ಮಾತ್ರ ಬಿಡ್ತೇನೆ, ಜಾಸ್ತಿ ಹೊತ್ತು ಬಿಡಲ್ಲ. 10 ನಿಮಿಷ ಆದಮೇಲೆ ತೋರಿಸ್ತೇನೆ ನಿಮಗೆ. ನೋಡಿ ನಮಗೆ ಆ ಕಡೆ ನೆಲ್ಲಿಕಾಯಿ ಬೇಯುವಷ್ಟರಲ್ಲಿ ನಾವು ಇಲ್ಲಿ ಮಸಾಲೆಗಳನ್ನು ಹುರ್ಕೊಂಡ್ಬಿಡೋಣ. ಮಸಾಲೆ ಹುರಿಲಿಕ್ಕೆ ಎಣ್ಣೆ ಎಲ್ಲ ಬೇಡ ಫ್ರೆಂಡ್ಸ. 1 ಟೇಬಲ್ ಸ್ಪೂನಷ್ಟು ಬಡೆ ಸೊಪ್ಪು ಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು, 1/4 ಟೀ ಸ್ಪೂನಷ್ಟು ಓಮ್ ಕಾಳು ಅಂದರೆ ಅಜ್ವೈನ. ಇದನ್ನು 3 ನಾನೀಗ ಹಾಗೆ ಫ್ರೈ ಮಾಡ್ತೀನಿ. ಎಣ್ಣೆ ಹಾಕಲ್ಲ, ಏನು ಹಾಕಲ್ಲ, ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋತೇನೆ. ಇದನ್ನೀಗ ಸ್ಮೆಲ್ ನಮಗೆ ಇದರದ್ದು ಹುರಿಯುವಾಗ ಪರಿಮಳ ಬರಬೇಕು, ಆ ಥರ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನೆಲ್ಲಿಕಾಯಿ ಉಪ್ಪಿನಕಾಯಿ ಟೇಸ್ಟ್ ಈ ಥರ ನಾವು ಹುರ್ಕೋಬೇಕಾಗತ್ತೆ. ಎಣ್ಣೆ ಹಾಕಬೇಡಿ, ಹಾಗೆ ಹುರ್ಕೊಳ್ಳಿ. ನೋಡಿ ಈ ಥರ ಚಟ್ ಚಟ್ ಅನ್ನುವಾಗ ತಗೊಂಡ್ಬಿಡ್ತೇನೆ ನಾನೀಗ. ಇದು ಈಗ ಎಲ್ಲ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಇದನ್ನು ರುಬ್ಬಿ ತಗೋತೇನೆ ಫ್ರೆಂಡ್ಸ. ನೋಡಿ 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಕುಕ್ಕರ್ ಒಳಗಡೆ ಬಿಡಬಾರ್ದು, ತೆಗಿಬೇಕಾಗತ್ತೆ ನಾವು. ನೋಡಿ ನಾವು ಕುಕ್ಕರ್ ಒಳಗಡೆ ತೆಗೆದು ಈ ಥರ ಸಣ್ಗೆಯಲ್ಲಿ ಹಾಕಿ ಇದನ್ನು ಎಲ್ಲ ಫುಲ್ ತಣ್ಣಗಾಗಬೇಕು. ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ಬಿಸಿ ಇರಬಾರ್ದು. ಮತ್ತು ಸ್ವಲ್ಪ ನಮಗೆ ಈ ಥರ ಫ್ರೆಶ್ ಮಾಡಿದ್ರೆ ಇಟ್ಟು ಬೆಂದಿರ್ಬೇಕು ನೋಡಿ. ಇಷ್ಟು ಸಾಕು ನಮಗೆ, ಜಾಸ್ತಿ ಬೆಂದಿದ್ರೆ ಉಪ್ಪಿನಕಾಯಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ಇಷ್ಟು ಸಾಕು. ಈಗ ಇದನ್ನು ಆರಲಿಕ್ಕೆ ಒಂದು ತಟ್ಟೆಗೆ ಹಾಕಿ ಇಟ್ಟುಬಿಡ್ತೀನಿ. ನೋಡಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಬೇಕು ಜಾಸ್ತಿ, ತುಪ್ಪಕ್ಕೆ ಇದಕ್ಕೆ ಉಪ್ಪಿನಕಾಯಿಗೆ ಎಣ್ಣೆನೇ ಜಾಸ್ತಿ ಬೇಕು ಫ್ರೆಂಡ್ಸ. ಈ ಟೇಬಲ್ ಸ್ಪೂನಿಂದ, ಇದು ಟೇಬಲ್ ಸ್ಪೂನ್ ಅಲ್ಲ ದೊಡ್ಡದು ಇದೆ, ಈ ಸ್ಪೂನಿಂದ ನಾನು 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು, ಕಾಣ್ತಿರ್ಬೋದು ನಿಮಗೆ. ಉಪ್ಪಿನಕಾಯಿಗೆ ನಮಗೆ ಸ್ವಲ್ಪ ಎಣ್ಣೆನೇ ಬೇಕು ಜಾಸ್ತಿ, ಅದಕ್ಕಾಗಿ ನಾನು ಮೇಲ್ಗಡೆ ಒಂದು ಅರ್ಧ ಟೀ ಸ್ಪೂನಷ್ಟು ಮತ್ತು ಸಾಸಿವೆ ಹಾಕೋತಾ ಇದ್ದೀನಿ ನೋಡಿ. ಇಲ್ಲಿ ನೀವು ಏನು ಮಾಡೋದು, ಕರಿಬೇವು ಕೂಡ ಹಾಕೋಬೋದು, ಬೇಕಂದರೆ. ಬೇಡವಾದರೆ ನಿಮಗೆ ಆಪ್ಷನಲ್ ಇದು. ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಕರಿಬೇವು. ಸ್ವಲ್ಪ ಕರಿಬೇವು ಕೂಡ ಹಾಕ್ತೇನೆ. ಮತ್ತು ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ತರಿಯಾಗಿ ಕುಟ್ಟಿಟ್ಟಿದ್ದೇನೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ನಾನಿಲ್ಲಿ. ನೋಡಿ ಈಗ ಇದು ಈ ಥರ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನಮಗೆ. ಇದಕ್ಕೆ ನಾನೀಗ ರುಚಿಗೆ ಎಷ್ಟು ಬೇಕು ನೋಡು ಅಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಏನು ನಾನು ಹಾಕ್ತಾಯಿಲ್ಲ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಕೂಡ ಹಾಕಿದ್ದೀನಿ ನೋಡಿ, ಅದು ಕೂಡ ಎಣ್ಣೆಯಲ್ಲಿ. ಇದು ಎಣ್ಣೆ ಹಾಕಿದಾಗ ಸಿಮ್ಮಲ್ಲಿ ಇಟ್ಕೊಳ್ಳಿ, ಗ್ಯಾಸ್ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ, ಕೆಟ್ಟು ಬಿಡುತ್ತೆ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾವು ಬೇಯಿಸಿಟ್ಟಿರುವಂಥ ನೆಲ್ಲಿಕಾಯಿನ ಹಾಕೋತಾ ಇದ್ದೀನಿ. ಇದು ಈಗ ತಣ್ಣಗಾಗಿದೆ ಎಲ್ಲ. ಇದಕ್ಕೆ ಈಗ ನಾನು ಹಾಕೊಂಡ್ಬಿಡ್ತೇನೆ ಎಲ್ಲ. ಇದಕ್ಕೆ ಈಗ ಹಾಕಿದ ಮೇಲೆ ನಾವು ಇಲ್ಲಿ ಇದನ್ನು ಹಾಕೋಬೇಕಾಗುತ್ತೆ. ಎಲ್ಲ ಮಸಾಲೆನ ರುಬ್ಬಿಟ್ಟಿದ್ದೀವಲ್ಲ, ಹುರಿದಿಟ್ಟಿರೋದು, ಅದನ್ನು ಹಾಕೋತಾ ಇದ್ದೀನಿ ಮಸಾಲೆನ. ಮತ್ತು ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೋಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗನ್ನು ಕೂಡ ನಾನಿಲ್ಲಿ ಪುಡಿ ಇಂಗನ್ನು ಸೇರಿಸ್ಕೋತಾ ಇದ್ದೀನಿ ನೋಡಿ. ಈಗ ಇದನ್ನೊಂದು ಮಿಕ್ಸ್ ಕೊಡ್ತೇನೆ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ
ಈಗ ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ಬೆಲ್ಲ ಕೂಡ ಹಾಕೋಬೋದು, ಇಲ್ಲಿ ಆ್ಯಡ್ ಮಾಡ್ಕೋಬೋದು, ನಿಮ್ಮ ಇಷ್ಟ ಅದು ಬೆಲ್ಲ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹುಳಿ ಇರೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗುತ್ತೆ. ಈಗ ಇದನ್ನು ನೋಡಿ ಈ ಥರ ನಾನೀಗ ಮಿಕ್ಸ್ ಕೊಡ್ತೀನಿ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈ ಥರ ಉಪ್ಪಿನಕಾಯಿ ನಾವು ಮಾಡಿಟ್ಕೊಂಡ್ರೆ ಮನೆಯಲ್ಲೇ ಚೆನ್ನಾಗಿರುತ್ತೆ. ಇದನ್ನೀಗ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ, ಒಂದು ಗ್ಲಾಸ್ ಡಬ್ಬದಲ್ಲಿ, ತುಂಬ ಚೆನ್ನಾಗಿರುತ್ತೆ. ಸ್ಲೋ ಉರಿಯಲ್ಲಿ ಇದನ್ನು 2 ರಿಂದ 3 ನಿಮಿಷ ಅಥವಾ 4 ನಿಮಿಷ ನಾವು ಈ ಥರ ತಿರುಗಿಸ್ತಾ ಹೋಗಬೇಕು. ಇದು ಮಸಾಲೆ ಎಲ್ಲ ಇದಕ್ಕೆ ಹೊಂದ್ಕೋಬೇಕು, ಅಷ್ಟು ಚೆನ್ನಾಗಿ ನಾವು ತಿರುಗಿಸ್ತಾ ಹೋಗಬೇಕು. ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ದಿನವೂ ಇರುತ್ತೆ. ಹಾಗಾಗಿ ಇದು ನೋಡಿ ಬೆಟ್ಟದ ನೆಲ್ಲಿಕಾಯಿದು ಉಪ್ಪಿನಕಾಯಿ ಮಾಡ್ಕೋಬೋದು, ಅದು ಕೂಡ ಸೇಮ್ ಇದೇನೆ ಇದರಲ್ಲಿ ಹಾಕಿರುವಂಥ ಪದಾರ್ಥ. ಇದು ಮನೆ ಹತ್ರ ಬೆಳಿತೀವಿ ನೋಡಿ, ಅದು ನೆಲ್ಲಿಕಾಯಿಂದ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರ ಮನೆ ಹತ್ರ ಇದ್ದಿದ್ರೆ ಈ ಥರ ನೀವು ಮಾಡಿ ಇಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇದು ನಮಗೆ ರೆಡಿಯಾಗಿದೆ. ನಾನೀಗ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ. ಇದನ್ನು ನೋಡಿ, ಸ್ವಲ್ಪ ಇದನ್ನು ನಾನು ಹಾಗೆ ಮುಚ್ಚಳ ಮುಚ್ಚಿ ಇಡ್ತೇನೆ, 1-2 ನಿಮಿಷ ಹಾಗೆ ಬಿಡ್ತೇನೆ ಫ್ರೆಂಡ್ಸ. ನೋಡಿ ಈಗ ಸ್ವಲ್ಪ ಹೊತ್ತ ಗಂಟಲೆ ತೆಗಿತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ. ಎಷ್ಟು ನೆಲ್ಲಿಕಾಯಿ ಉಪ್ಪಿನಕಾಯಿ ಯಾವ ಥರ ಬಂದಿದೆ ಅಂದರೆ ಸಖತ್ತಾಗಿರುತ್ತೆ. ನೀವು ಇನ್ನೂ ಸ್ವಲ್ಪ ಹೊತ್ತು ಎಣ್ಣೆ ಜಾಸ್ತಿ ಹಾಕಿ ಬೇಯಿಸ್ಕೋಬೋದು. ಅದು ಎಣ್ಣೆನೂ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಣ್ಣೆ ಹಾಕಿದ್ರೇ ಉಪ್ಪಿನಕಾಯಿ ಫ್ರೆಂಡ್ಸ. ಎಷ್ಟು ಎಣ್ಣೆ ಹಾಕ್ತೀವಿ ನೋಡಿ, ಉಪ್ಪಿನಕಾಯಿ ತುಂಬ ದಿನ ತಾಳೋನಿಗೆ ಬರ್ತಾವೆ. ನಾವು ಎಣ್ಣೆ ಕಮ್ಮಿ ಹಾಕಿ ಮಾಡ್ಕೋಬೋದು, ತುಂಬ ಲೇಟಾಗಿ ತಿನ್ನೋರಿದ್ದರೆ. ನೋಡಿ ಮನೆ ಮುಂದೆ ಬೆಳೆದಿರೋವಂಥ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ನೋಡಿ, ಒಂದು ಲೈಕ್ ಕೂಡ ಮಾಡಿ.